ಹಾಯ್ ನಮಸ್ತೆ ವೆಲ್ಕಮ್ ಟು ಫ್ರಣಿ ಫ್ಯಾಷನ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಈ ವಿಡಿಯೋನಲ್ಲಿ ನಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನೀವು ಈ ಥರದ ತಪ್ಪು ಮಾಡಬಾರ್ದು ಅಂತಂದೇಳಿ ಶೇರ್ ಮಾಡ್ತಾಯಿದ್ದೀನಿ. ಹೊಸಬ್ರು ಯಾರ್ಯಾರೆಲ್ಲ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಮಾಡಿರೋ ತಪ್ಪುಗಳು: ನಾವು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಬ್ಲೌಸ್ ಕೊಡ್ತೀವಲ್ಲ ಆವಾಗಲೇ ಅಮೌಂಟ್ ಇಸ್ಕೊಂಡಲೇ ಕೊಡೋದು ತಪ್ಪು. ಹೇಳ್ತಾರೆ ನಾಳೆನೇ ಕೊಡ್ತೀವಿ, ನಾಡದ್ದೇ ಕೊಡ್ತೀವಿ ಅಂತ. ಆ ಥರ ಹೇಳೋರಿಗೆ ದಯವಿಟ್ಟು ಯಾರೂ ಕೊಡೋಕೆ ಹೋಗಬೇಡಿ ಫ್ರೆಂಡ್ಸ್. ಆ ರೀತಿ ಹೇಳ್ತಾರಷ್ಟೇ, ಕೊಡಲ್ಲ. ಎಷ್ಟು ದಿವಸ ಆದರೂ ಕೊಡಲ್ಲ. ಒಂದು ದಿವಸ ಹೇಳ್ದಾರೆ ಒಂದು ವಾರ, ಒಂದು ತಿಂಗಳು, ವರ್ಷಗಟ್ಲೆನೂ ಕೊಡಬೇಕು ಫ್ರೆಂಡ್ಸ್. ನನಗೆ ಈ ತಪ್ಪನ್ನು ನೀವು ಮಾಡಬಾರ್ದು. ಟೈಲರಿಂಗ್ ಕೆಲಸ ಯಾರೆಲ್ಲ ಮಾಡ್ತಿದ್ರೋ ವೀಡಿಯೋಸ್ ನೋಡೋರು ಜಾಗೃತವಾಗಿ ಅವ್ರ ಹತ್ರ ಅಮೌಂಟ್ ತೆಗೆದುಕೊಂಡೇ ನೀವು ಮತ್ತೆ ಅವ್ರಿಗೆ ಬಟ್ಟೆ ಸ್ಟಿಚ್ ಮಾಡಿರೋನು ಕೊಡಬೇಕು ಫ್ರೆಂಡ್ಸ್. ವರ್ಷದಿಂದ ಅಮೌಂಟ್ ಕೊಡೋರು ಇನ್ನೂ ಇದ್ದಾರೆ. ಆಗ ಕೊಡ್ತೀವಿ, ಈಗ ಕೊಡ್ತೀವಿ, ಬರೀ ಇದನ್ನೇ ಹೇಳ್ಕೊತ ಹೋಗ್ತಾವ್ರೆ, ಕೊಡೋದಿಲ್ಲ ಫ್ರೆಂಡ್ಸ್. ನೀವು ಅಷ್ಟೇ. ನಮ್ಮ ಕೆಲಸ ಒಂದು ಕರೆಕ್ಟಾಗಿ ಐತೆ ಅಂದರೆ ನಾವು ಕಂಡೀಷನಾಗಿ ದುಡ್ಡು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಫ್ರೆಂಡ್ಸ್. ನಮ್ಗೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಾಗ ಇಸ್ಕೊಬೇಕು ಅಂತಂದೇನಿಲ್ಲ. ನಾವು ಸ್ಟಿಚ್ ಮಾಡಿ ಅವ್ರಿಗೆ ಕೊಡಬೇಕಾದ್ರೆ ಅಮೌಂಟ್ ಇಸ್ಕೊಬೇಕು. ಇದು ನಾವು ಮಾಡೋ ಟೈಲರಿಂಗ್ ಕೆಲಸದವ್ರು ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ ಅಂತಂದು ಹೇಳಿದವರು ಮತ್ತೇನಾದರೂ ನಾವು ಸ್ವಲ್ಪ ಜೋರು ಮಾಡಿ ಕೇಳಿದ್ರೆ, ಅಯ್ಯೋ ನೀವು ಬ್ಲೌಸೇ ನೀಟಾಗಿ ಹೊಲ್ಕೊಟ್ಟಿಲ್ಲ, ಆ ರೀತಿ ಐತೆ, ಈ ರೀತಿ ಹಾಗೆ ಹೀಗೆ ಅಂತಂದೇಳಿ ದುಡ್ಡು ಕೊಡಬೇಕಾಗುತ್ತಂತ ಹೇಳ್ತಾರೆ. ಅದೇ ನಾವು ಬ್ಲೌಸ್ ಕೊಡಬೇಕಾದ್ರೇ ದುಡ್ಡು ಇಸ್ಕೊಂಡು ಕೊಟ್ಟರೆ ಅದೇನೂ ಬರಲ್ಲ ಅವರಿಗೆ. ಎಲ್ಲ ಕಸ್ಟಮರ್ಸ್ಗಳು ಅದೇ ಥರ ಇರ್ತಾರಂತ ಹೇಳಿಲ್ಲ. ನಾಳೆ ಕೊಡ್ತೀವಿ ಅಂದರೆ ಕೊಡೋರು ಇದ್ದಾರೆ, ನಾಳೆ ಕೊಡ್ತೀವಿ ಅಂದರೆ ವರ್ಷ ಆದರೂ ಕೊಡ್ದಿದ್ದವರು ಇದ್ದಾರೆ ಫ್ರೆಂಡ್ಸ್. ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ಹೋಗಿರೋರು ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳ್ತಿಲ್ಲ. ಕೆಲವರು ಆ ಥರ ಇರ್ತಾರೆ. ಕೆಲವರು ಸ್ಟಿಚ್ ಮಾಡಿಸ್ಕೊಂಡು ಇಸ್ಕೊಂಡು ಹೋಗ್ಬಿಟ್ಟು ಕೊಡ್ತೀವಿ ಹಾಗೆ ಹೀಗೆ ಅಂತಂದು ಹೇಳ್ತಾರೆ. ಮತ್ತು ನಮ್ಮ ಹತ್ರ ಸ್ಟಿಚ್ ಮಾಡಿಸ್ಕೊಳಕ್ಕೆ ಬರಲ್ಲ ಫ್ರೆಂಡ್ಸ್. ಬೇರೆಯವ್ರ ಹತ್ರ ಹೋಗಿ ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಂಡ್ವಿ, ಆ ಥರ ಹೊಲ್ದಿದ್ದಾರೆ, ಈ ಥರ ಹೊಲ್ದಿದ್ದಾರೆ ಅಂತ ಕಂಪ್ಲೇಂಟ್ಗಳು ಬೇರೆ ಹೇಳ್ತಿರ್ತಾರೆ. ದುಡ್ಡು ಕೊಡಬೇಕಾಗುತ್ತನ್ನೋ ಇದರಿಂದನೇ ಹೇಳ್ತಾರೆ ಫ್ರೆಂಡ್ಸ್. ಮತ್ತು ಅಲ್ಲೇನಾದರೂ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನ ನಿಜ ನನ್ನ ಹತ್ರ ಹೇಳೇ ಇದ್ದಾರೆ ಫ್ರೆಂಡ್. ನನ್ನ ಹತ್ರ ದುಡ್ಡು ಕೊಡಲಿಲ್ಲ, ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಂಡ್ವಿ, ನೀಟಾಗೇ ಹೊಲ್ಕೊಟ್ಟಿಲ್ಲ, ಈಗ ಏನು ಮಾಡ್ತಿರೋ ಇದನ್ನು ನೀಟಾಗಿ ರೆಡಿ ಮಾಡಿಕೊಡ್ರಿ ಅಂತ ಬಂದು ನನ್ನ ಹತ್ರ ನೀಟಾಗಿ ರೆಡಿ ಮಾಡಿಸ್ಕೊಂಡು ಹೋಗಿರೋರು ಇದ್ದಾರೆ. ಆ ಥರದವ್ರನ್ನ ನಿನ್ನೇನು ಮಾಡ್ತೀಯ ಫ್ರೆಂಡ್ಸ್? ಹಳ್ಳಿ ಸೈಡಲ್ಲಿ ಇದೆಲ್ಲ ಮಾಮೂಲು ಫ್ರೆಂಡ್ಸ್. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ನನಗಾಗಿರೋ ಅನುಭವನ ದುಡ್ಡು ಇಸ್ಕೊಂಡ್ಬಿಟ್ಟೇ ನೀವು ಬಟ್ಟೆ ಕೊಡಬೇಕು ಫ್ರೆಂಡ್ಸ್. ಮುಂಚಿತವಾಗೇ ನಾವು ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ, ವಾರ ಬಿಟ್ಟು ಕೊಡ್ತೀವಿ ಅಂದರೆ ನೀವು ಬಟ್ಟೆನೇ ಕೊಡೋಕೆ ಹೋಗಬೇಡಿ ಫ್ರೆಂಡ್ಸ್. ಹಾಕೋರು ಹಾಕ್ತಾರೆ, ಹಾಕ್ತಿದ್ದವ್ರಿಲ್ಲ. ನಾವು ನೀಟಾಗಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಎಂಥವರು ಹಾಕ್ತಾರೆ ಫ್ರೆಂಡ್ಸ್. ನಾವು ಮಾಡೋ ಕೆಲಸ ಕರೆಕ್ಟಾಗೈತೆ ಅಂದರೆ ಕಸ್ಟಮರ್ಸ್ ಅವ್ರು ಹೇಗಿದ್ದರೂ ಬಂದೇ ಬರ್ತಾರೆ. ನೀಟಾಗಿ ಸ್ಟಿಚ್ ಮಾಡೋದೊಂದು ನಮಗೆ ಬಂದರೆ ನಾವು ಕ್ಯಾಶ್ ಇಸ್ಕೊಂಡೇ ಕೊಡಬೇಕು ಫ್ರೆಂಡ್ಸ್. ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ಹೋಗೋರು ಅವ್ರಿಗೆ ಇಟ್ಕೊಂಡ್ಬಿಟ್ಟು ನೋಡಿ ಅವ್ರಿಗೆಲ್ಲ ಕರೆಕ್ಟಾಗಿದ್ರೇ ಫ್ರೆಂಡ್ಸ್ ನಾನು ಕೊಡೋದು. ಅವ್ರಿಗೊಂಚೂರು ಅದೇನಾದರೂ ಹಾಗೆ ಹೀಗೆ ಐತೆ ಅಂದರೆ ನಾನು ಕೊಡಲ್ಲ ಫ್ರೆಂಡ್ಸ್. ನೀಟಾಗಿ ರೆಡಿ ಮಾಡೇ ಕೊಡೋದು. ಆದರೂ ವರ್ಷ ಆದ್ರೂ ಅಮೌಂಟ್ ಕೊಟ್ಟಿಲ್ಲ ಫ್ರೆಂಡ್ಸ್, ಇನ್ನೂ ಕೊಡೋರು ಇದ್ದಾರೆ. ಈ ತಪ್ಪನ್ನು ನೀವು ಮಾಡಬೇಡಿ. ನನಗಾದಂಗೆ ನಿಮ್ಗೆ ಆಗಬಾರ್ದು ಅಂತಂದೇಳಿ ನಾನು ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ ಫ್ರೆಂಡ್ಸ್. ಎಲ್ಲ ಕಸ್ಟಮರ್ಸೂ ಇದೇ ಥರ ಇರ್ತಾರಂತ ಇಲ್ಲ. ಕೆಲವರು ಹೇಳಿದ ಟೈಮಿಗೆ ಕೊಡ್ತಾರೆ, ಕೆಲವರು ಕೊಡಲ್ಲ ಫ್ರೆಂಡ್ಸ್. ಅಂಥವ್ರದ್ದು ಹತ್ರ ನಾವು ಜಾಗೃತವಾಗಿರಬೇಕು. ನಮಗೆ ಬರೋ ಕಸ್ಟಮರ್ಸ್ ಅವ್ರು ಯಾರು ಹೇಗೆ ಏನು ಅನ್ನೋದು ಗೊತ್ತಿರುತ್ತಲ್ಲ, ಅವ್ರ ಹತ್ರ ನಾವು ಹುಷಾರಾಗಿರಬೇಕು ಫ್ರೆಂಡ್ಸ್. ಹೊಸಬ್ರು ಯಾರೆಲ್ಲ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಷಯ ನಿಮ್ಮ ಹತ್ರ ಹಂಚ್ಕೊಬೇಕು. ಹೊಸ್ದಾಗಿ ಏನಾದರೂ ಟೈಲರಿಂಗ್ ಮಾಡ್ತಿರೋರಿಗೆ ಯೂಸ್ಫುಲ್ ಆಗಿರುತ್ತೆ. ನೀವು ಇದೇ ಥರನೇ ಫಾಲೋ ಮಾಡಿ ಫ್ರೆಂಡ್ಸ್. ಯಾರಿಗೂ ಹೆದರ್ಕೊಬಾರ್ದು. ಏಕೆಂದರೆ ನಾವು ಮಾಡ್ತಿರೋದು ನಾವು ಟೈಲರಿಂಗ್ ಕೆಲಸ. ಅದಕ್ಕೆ ನಮಗೆ ನಾವೇನು ತೆಗೆದುಕೊತೀವೋ ಅದನ್ನು ಕೊಡೋದನ್ನು ನಾವು ಕೇಳ್ತೀವಿ ಅಷ್ಟೇ, ನಾವು ಸ್ಟಿಚ್ ಮಾಡೋದಕ್ಕೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಒಂದು ವೀಡಿಯೋನಲ್ಲಿ ಒಳ್ಳೆ ವೀಡಿಯೋನಲ್ಲಿ ಸಿಗೋಣ. ಬಾಯ್.